ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್. ನಾನು ಗಾರ್ಡನ್ ಬಂದಿದ್ದೆ, ಗಿಡಗಳನ್ನ ನೋಡ್ಕೊಂಡು ಹೋಗೋಣ, ಸ್ವಲ್ಪ ನೀರೇನಾದ್ರು ಬೇಕಿದ್ರೆ ಬಿಡೋಣ ಅಂತ. ಆದ್ರೆ ಆ ಸೊಪ್ಪು ನೋಡಿ ತಡ್ಕೊಳಕ್ ಆಗ್ಲಿಲ್ಲ. ಸೊಪ್ಪನ್ನೆಲ್ಲ ಕುಯ್ಕೊಂಡು ಹೋಗ್ತಾ ಇದೀವಿ ಸಾಂಬಾರ್ಗೆ. ಬನ್ನಿ ತೋರಿಸ್ತೀವಿ. ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ಲಿ. ಏನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ಬೋದು. ಇಲ್ಲಿ ಅಂದರೆ ಯಾವುದೇ ಹೊಲ ಗದ್ದೆ ಏನೇ ಇರಲಿ, ನ್ಯಾಚುರಲಿ ಸ್ವಲ್ಪ ಸೊಪ್ಪು ಬೆಳೆಯುತ್ತೆ. ಅಮ್ಮ ತೋರಿಸ್ಕೊಟ್ಟು ಹೋಗಿದ್ದಾರೆ ಯಾವ ಸೊಪ್ಪು ತಿನ್ಬೋದು, ಯಾವ ಸೊಪ್ಪು ತಿನ್ನಬಾರ್ದು ಅಂತ. ಈಗ ಇದು ಹೆಸರು ಮರ್ತೋಯ್ತು ನನಗೆ. ನೋಡಿ, ಈ ಸೊಪ್ಪು, ಇದು ಸೊಪ್ಪು ಸಾರು ತುಂಬ ಚೆನ್ನಾಗುತ್ತೆ. ನಮ್ಮ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಮುಂಚೆನೂ. ಇವತ್ತು ಪೂಜೆಗೆ ಮೊಗ್ಗನ್ನ ಹೂವು ಕೊಯ್ಕೊಂಡು ಹೋಗೋಣ ಅಂತ ಬಂದ್ವಾ. ಸೊಪ್ಪು ನೋಡಿದ ತಕ್ಷಣ ಸೊಪ್ಪು ತೊಗೊಂಡು ಹೋಗೋಣ ಅಂಥೇಳಿ ಕೂತ್ಕೊಂಡೆ. ಹಾಗೆ ನಿಮಗೂ ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ನಡೀತಾ ಇದೆ, ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನಡೀತಾ ಇದೆ ಕೆಲಸ. ಡೆಫಿನೆಟ್ಲಿ ಇನ್ನು ಸ್ವಲ್ಪ ಅಟ್ಲೀಸ್ಟ್ ನಿಮ್ಗೆ ಅಪ್ಡೇಟ್ ಕೊಡೋಷ್ಟಾದರೂ ಆಗಲಿ. ಡೆಫಿನೆಟ್ಲಿ ಕೊಡ್ತೀನಿ, ನಾನು ಅಪ್ಡೇಟ್ ಕೊಡ್ತೀನಿ. ಯಾರಿಗೆಲ್ಲ ಇಷ್ಟ ಹಳ್ಳಿ ಸೊಪ್ಪು, ಮೀನ್ಸ್ ಹೊಲದ ಸೊಪ್ಪು, ಯಾವ ಔಷಧಿ ಇರಲ್ಲ, ಏನಿರಲ್ಲ, ಕೆಮಿಕಲ್ ಇಲ್ಲದೆ ಹುಟ್ಟಿರೋಂಥ ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ನೋಡಿದ್ರೆ ನನಗೇ ಮನೇಲಿ ತರಕಾರಿ ಎಷ್ಟೊಂದಿತ್ತು, ಆದರೂ ಸ್ಟಿಲ್ ಈ ಸೊಪ್ಪು ತೊಗೊಂಡು ಹೋಗೋಣ, ಇಲ್ಲ ಬಸ್ಸಾರು ಮಾಡ್ಬೋದು, ಇಲ್ಲಾಂದರೆ ಸೊಪ್ಪು ಸಾರು ಮಾಡ್ಬೋದು, ಇಲ್ಲ ಬಸ್ಸಾರು ಮಾಡ್ಬೋದು ಅಂತ. ಬಾಳೆಗೊನೆನೂ ಚೆನ್ನಾಗಿ ಬಂದಿದೆ. ಜನ ಅಯ್ಯೋ ರಿಟರ್ನ್ ಗಿಫ್ಟ್ ಕೊಡೋಂಗಿಲ್ಲ ಅಪ್ಪಿ, ನೀನಂತೂ ಆಂಟಿ ನಾನು ಸ್ವಲ್ಪ ಮನೆಗೆ ಹೋಗ್ಬರ್ತೀನಿ ಅಂತ ಹಂಗೆ ಹೋಗ್ಬಿಡ್ತೀಯ. ಇವಾಗೆಲ್ಲ ಕಣೋ ಒಂದೊಂದೇ ಬರ್ತದವೆ. ನೋಡಿದ್ದು ಹುಚ್ಚಗಿಡನ ಏನು ಬಂದೆ ಬೈಲಿ ತೊಗರಿ ಗಿಡ ಅದನ್ನ ತೋರಿಸ್ತಾ ಇಲ್ವಾ. ಇಲ್ಲಿ ನೀವು ನೋಡ್ತಾ ಇರೋದು ತೊಗರಿ ಗಿಡ. ಸುಮಾರು ಜನ ನನಗೆ ಹೇಳು ತೊಗರಿಕಾಯಿ ಬರಲ್ಲ, ಈಗ ಹಾಕಬೇಡ್ರಿ ತೊಗರಿಕಾಯಿ ಬರಲ್ಲ ಅಂತ. ಅಮ್ಮ ಏನೋ ಸುಮ್ಮನೆ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಹಾಕಿದ್ರು. ಇಲ್ಲಿ ನೋಡಿ, ಇದು ಅವರೇ ಬಳ್ಳಿ. ತುಂಬ ಬರಲಿಲ್ಲ, ಅವರೇ ಮಾತ್ರ ಕಡಿಮೆ ಬಂದಿದೆ, ಬಟ್ ತೊಗರಿ ಮಾತ್ರ ಸಕ್ಕತ್ತಾಗಿ ಬಂದಿದೆ. ತಿಂಗಳು ಉರುಳಿ ಅಂತೂ, ಅಂದರೆ ಹುರುಳಿಕಾಯಿ, ಬೀನ್ಸು ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ಕೊಂಬೋದು ಬೀನ್ಸ್. ಅಜ್ಜಿ ಫೋನ್ ಮಾಡಿ ಹೇಳೇ ಇಲ್ಲ ತೊಗರಿಕಾಯಿ ಗೋಸು. ಇವೇನು ವೇಸ್ಟ್ ಗಿಡನ ಏನಪ್ಪ. ಇಲ್ಬಾ, ದಿನ ಬೆಳಗ್ಗೆ ಸಂಜೆ ನೋಡ್ತಾನೆ ಇದ್ದೀವಿ. ಬೆಳಗ್ಗೆ ಹೊತ್ತು ದಿನ ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮಲ್ಲಿ ನೀರು ಬಿಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಗಿಡಗಳು ಚೆನ್ನಾಗಿ ಬರ್ತಾಯಿದೆ. ಡೆಫಿನೆಟ್ಲಿ ತೊಗರಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಕಮೆಂಟ್ ಮಾಡಿದರು ಒಂದಿಬ್ಬರು, ಈ ಸೀಸನಲ್ಲಿ ಯಾರಾದ್ರು ತೊಗರಿ ಹಾಕ್ತಾರಾ, ಬರಲ್ಲ ಅಂತ. ಅಮ್ಮ ಇರಲಿ ಬಿಡಿ ಸುಮ್ಮನೆ ಹಾಕಿದ್ದೀವಿ ಅಂತಂದರು. ಹಾಗೆ ಚೆನ್ನಾಗಿ ಬಂದಿದೆ ತೊಗರಿ. ಅವರೇ ತೋರಿಸ್ದ್ಯಾ ನಮ್ಮ ಸೊಪ್ಪು ಅಷ್ಟೇ. ಎಷ್ಟು ಬಂದಿದೆ ಇಲ್ಲಿ ನೋಡ್ಬೋದು, ಎಷ್ಟು ಬಂದಿದೆ. ಇದು ಹೊನ್ಗೊನೆ ಸೊಪ್ಪು. ಅಮ್ಮ ಹೇಳಿದ್ರು, ಈಗ ಫೋನ್ ಮಾಡಿದ್ದೆ ಅಮ್ಮನಿಗೆ. ಹೊನ್ಗೊನೆ ಸೊಪ್ಪು, ಬಾಳೆ ಒಡ್ಕ ಸೊಪ್ಪು ಅಂತೆ ನಾವು ಆವಾಗಲೇ ತೋರಿಸಿದ್ದು. ಇದು ಹೊನ್ಗೊನೆ ಸೊಪ್ಪು. ಎಷ್ಟು ಇದೆ ನೋಡಿ, ಎಷ್ಟು ಬೇಕೋ ಅಷ್ಟಿದೆ. ಅಮ್ಮ ಹೇಳಿದ್ರು, ಬೇಕಾದರೆ ಬಸ್ಸಾರು ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಅಪರೂಪದ ಸೊಪ್ಪಿದು, ವೇಸ್ಟ್ ಮಾಡಬೇಡ, ಎಷ್ಟು ಬೇಕೋ ಅಷ್ಟೇ ತೊಗೊಂಡೋಗಿ ಪಲ್ಯ ಮಾಡಿಕೊಂಡು ತಿನ್ನಿರಿ. ಕಾಯಿ ತುರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಚಪಾತಿ ರೊಟ್ಟಿಗೆ ಭಾಳ ರುಚಿ. ಅನ್ನಕ್ಕೂ ನೆಂಚ್ಕೊ ಏನಾಗಲ್ಲ ಅಂತ ಅಮ್ಮ ಯಾವಾಗಲೂ ಹಂಗೆ. ಸೊಪ್ಪು ತಿನ್ಸೋ ವಿಚಾರದಲ್ಲಿ ಇವಾಗಲ್ಲ, ನಾವು ಚಿಕ್ಕಂದಿಂದಲೂ ಸೊಪ್ಪು ನಮ್ಮ ಮನೇಲಿ ಭಾಳ ಸ್ಟ್ರಿಕ್ಟಾಗಿ ತಿನ್ನಿಸೋರು. ಆವಾಗ ನಿಜವಾಗ್ಲೂ ನಾನು ತಿಂದಿಲ್ಲ ಸೊಪ್ಪು. ಇವಾಗ ಒಳ್ಳೇದು ಅಂತ ಗೊತ್ತಲ್ಲ, ಇವಾಗ ತಿಂತಾಯಿದ್ದೀನಿ. ಅಂದರೆ ದೊಡ್ಡೋಳಾದ್ಮೇಲೆ ಬುದ್ಧಿ ಬಂದಾಗಿಂದ ತಿಂತಾಯಿದ್ದೀನಿ. ಸೊ ಇದು ಹೊನ್ಗೊನೆ ಸೊಪ್ಪು ಮತ್ತು ಬಾಳೆ ಒಡ್ಕ ಸೊಪ್ಪು. ಆಲೂಗಡ್ಡೆ ಹಾಕಿದ್ವಿ. ಒಂದೇ ಒಂದು ಆಲೂಗಡ್ಡೆ ಮನೇಲಿ ಮೊಳಕೆ ಬಂತು, ತಗೊಂಡ್ಬಂದು ಇಲ್ಲಿ ಹಾಕಿದ್ವಿ. ಇನ್ ಮುಂದಕ್ಕೆ ಏನ್ ಮೊಳಕೆ ಬಂದ್ರು ಬೇಜಾರಿಲ್ಲ, ತಗೊಂಡೋಗ್ ಗಾರ್ಡನ್ ಅಲ್ಲಿ ಹಾಕೋದೆ. ಆ ಮೊಳಕೆ ನೋಡಿ ನಮ್ಗೆ ಎಷ್ಟು ಸಂತೋಷ ಆಗಿತ್ತು. ಹೋಗಿ ಹಾಕದ್ವಿ. ಹಾಕಿದಾಗ ಗೂಗಲ್ ಮಾಡಿದಾಗ ಹೇಳಿದ್ದು ಅದು ಭತ್ತಕ್ ಬರುತ್ತೆ, ಎಲ್ಲೋ ಆಗತ್ತೆ ಗಿಡ, ಅವಾಗ ನೀವು ಹಾರ್ವೆಸ್ಟ್ ಮಾಡ್ಬೋದು ಅಂತ. ಫೋಟೋ ಕಳಿಸ್ದಾಗ ಸ್ಕ್ಯಾನ್ ಮಾಡಿದಾಗ ಅದು ಹೇಳಿದ್ದು ಇಟ್ಸ್ ಹಾರ್ವೆಸ್ಟ್ ಟೈಮ್ ಅಂತ. ಸರಿ, ಓಪನ್ ಮಾಡೋಣ ಅಂತೇಳಿ ಏನ್ ಎಕ್ಸೈಟ್ಮೆಂಟ್, ಖುಷಿ. ನಮ್ ಮನ್ಸಲ್ಲಿ ಆಗ್ತಾ ಇದ್ದಿದ್ದು ಭಾವನೆಗಳು
ಆ ಹೇಳ್ಕೊಳಕ್ ನಿಜವಾಗ್ಲೂ ಅಸಾಧ್ಯ. ಅಂದ್ರೆ ಕಾತುರದಿಂದ ಕಾಯ್ತಾ ಇದ್ವಿ ಏನ್ ಬರ್ಬೋದು ಅಂತ. ಯಾಕಂದ್ರೆ ಆಲೂಗಡ್ಡೆ ನಾವ್ ಯಾವಾಗೂ ಬೆಳೆದಿಲ್ಲ. ಅಮ್ಮನ ಮನೇಲಿ ನಾವೆಲ್ಲಾ ತರಕಾರಿ ಬೆಳೆದಿದೀವಿ, ಈರುಳ್ಳಿ, ಮೂಲಂಗಿ, ಸೊಪ್ಪು, ತರಕಾರಿಗಳು, ಮೆಣಸಿನಕಾಯಿ, ಟೊಮೆಟೊ ಎಲ್ಲ ನೋಡಿದೀನಿ, ಆದ್ರೆ ಆಲೂಗಡ್ಡೆ ಒಂದು ಬೆಳೆದಿಲ್ಲ. ನಂಗೆ ಇದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಪುದೀನ ನೋಡಿ ಎಷ್ಟು ಬಂದಿದೆ ಆ ಕಡೆ. ಸರಿ ಅಂತೇಳಿ ಅದನ್ನ ಓಪನ್ ಮಾಡ್ತಾ ಮಾಡ್ತಾ ಹೋದ್ರೆ, ಅಷ್ಟರಲ್ಲಿ ನಮ್ಮ ರಾಜಸ್ಥಾನಿಂದ ಬಂದಿರೋ ವರ್ಕರ್ಸ್ ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು, ಆ ಅಕ್ಕ ಈಗ್ಲೇ ಯಾಕೆ ತೆಗಿತಿದ್ರ, ಇನ್ ಸ್ವಲ್ಪ ದಿವಸ ಅದು ಫುಲ್ ಬತ್ಬೇಕು, ಆಮೇಲೆ ತೆಗೆದ್ರೆ ಸೈಜ್ ದೊಡ್ಡದಿರುತ್ತೆ ಅಂತ. ನಾವು ಕೇಳಕ್ ರೆಡಿ ಇಲ್ಲ, ಕಾಯೋ ಒಂದು ಪೇಶನ್ಸು ಇಲ್ಲ. ಸರಿ ಸರಿ ಅಂತ ತೆಗೆದ್ವಿ. ಪುಟ್ ಪುಟಾಣಿ ಆಲೂಗಡ್ಡೆ ಸಿಕ್ತು. ಡಿಸಪಾಯಿಂಟ್ ಆಗಿದ್ದಂತೂ ನಿಜ, ಆದ್ರೆ ಬಿಡ್ಲಿಲ್ಲ, ಅದನ್ನು ಕೂಡ ಬಳಸಿದ್ವಿ. ಸೊ ಅದ್ರದ್ದು ಕಂಪ್ಲೀಟ್ ವಿಡಿಯೋನ ನೀವಿಲ್ಲಿ ನೋಡ್ತೀರಾ. ಯಾರಿಗೇ ಆಗ್ಲಿ ಗಾರ್ಡನ್ ಅನ್ನೋದು ಒಂದು ಮಗು ತರ. ಅದನ್ನ ಸಾಕಿ ಬೆಳೆದು ದೊಡ್ಡವರಾದಾಗ ಏನ್ ತೃಪ್ತಿ ಸಿಗುತ್ತಲ್ಲ, ಈ ಮಕ್ಳನ್ನ ಸಾಕಿ ಬೆಳೆಸಿ ದೊಡ್ಡವರಾದಾಗ ನಾವು ನೋಡೋದಕ್ಕೆ 25 ವರ್ಷ ಬೇಕು. ಆದ್ರೆ ಈ ಸೊಪ್ಪು ತರಕಾರಿಗಳನ್ನಾದ್ರೆ ತಿಂಗಳ ಲೆಕ್ಕದಲ್ಲೇ ನಾವು ಆ ಪ್ರತಿಫಲಗಳನ್ನ ನೋಡ್ಬೋದಲ್ಲ, ಎಷ್ಟು ಸಂತೋಷ ಆಗತ್ತೆ. ಅಮ್ಮ ಹಾಕಿದ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಈಗ ಅಂತ ಹೇಳಿ. ಸೊಪ್ಪು, ಮೂಲಂಗಿ, ಬೀನ್ಸ್ ಗಿಡಗಳೆಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ಅದು ಹಿತ್ಲಿಂದು, ಅದನ್ನ ನಾನು ತೋರ್ಸೇ ಇಲ್ಲ ಇಲ್ಲಿ. ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ತೋರ್ಸಿದ್ದಷ್ಟೇ, ಬಟ್ ಇವಾಗ ತುಂಬಾ ಚೆನ್ನಾಗ್ ಬಂದಿದೆ. ಸರಿ, ಆಲೂಗಡ್ಡೆನ ತೆಗಿಯಕ್ ಸ್ಟಾರ್ಟ್ ಮಾಡಿದ್ವಿ. ತೆಗೆದ್ವಿ ಒಂದ್ 20 ಆಲೂಗಡ್ಡೆ. ನೋಡಿ, ಒಂದು ಆಲೂಗಡ್ಡೆ ಹಾಕಿದ್ರೆ ನಿಮ್ಗೆ 20 ಆಲೂಗಡ್ಡೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ವೇಸ್ಟ್ ಪ್ಲಾಸ್ಟಿಕ್ ಬ್ಯಾಗ್ಸು ಅಥವಾ ಡಸ್ಟ್ ಬಿನ್ಸ್ ಟೈಪ್ ವೇಸ್ಟ್ ಇತ್ತು ಅಂದ್ರೆ ಅದ್ರಲ್ಲಿ ನೀವು ಮಣ್ಣು, ಮರಳು, ಒಂದ್ ಸ್ವಲ್ಪ ಹುಲ್ಲು ಎಲ್ಲ ಮಿಕ್ಸ್ ಮಾಡಿ ಒಂದ್ ಆಲೂಗಡ್ಡೆನ ಊತ್ ಹಾಕಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದ್ 2 ತಿಂಗಳು 3 ತಿಂಗಳು ಅನ್ನೋಷ್ಟರಲ್ಲಿ ಒಂದು ಆಲೂಗಡ್ಡೆಯಿಂದ 1 kg ಆಲೂಗಡ್ಡೆ ಸಿಗೋದು ಗ್ಯಾರಂಟಿ. ನಂಗೆ ಅದೇ ಒಂದು ಅಮೇಝಿಂಗ್, ಒಂದೇ ಆಲೂಗಡ್ಡೆಯಲ್ಲಿ ಅಲ್ವಾ ಅಂತ. ಹಾಗೆ ರೋಸ್ ಪ್ಲಾಂಟಿಂಗ್ ಮಾಡ್ಲಿಕ್ಕೆ ಏನಾದ್ರು ಆಲೂಗಡ್ಡೆನ ಕಟ್ ಮಾಡಿ ಅದ್ರಲ್ಲಿ ನಾವು ಕಡ್ಡಿನ ಸಿಕ್ಸಿ ಒಳಗಡೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ. ಸೊ ನಾವ್ ಅಗಿತಾನೆ ಇದ್ವಿ, ಅಷ್ಟ್ರಲ್ಲಿ ಅವ್ರು ಬಂದ್ ನಗ್ತಾ ಇದ್ರು. ಅಗಿಯಕ್ಕೇನು ಒಳಗಡೆ ಹೋಗಿರುತ್ತ, ಅದು ಮೇಲ್ಮೇಲೆ ಸಿಕ್ಕತ್ತಲ್ಲ ಅಷ್ಟೇ ಆಲೂಗಡ್ಡೆ, ಒಳಗಡೆ ಎಲ್ಲ ಹೋಗಲ್ಲ ಅಂದ್ರು. ಸರಿ ಅನ್ಕೊಂಡು ನಾವು ಹೇಳದ್ನಲ್ಲ, ಆ ಜ್ಞಾನ ಇಲ್ಲ ಇದ್ರ ಬಗ್ಗೆ, ಹೆಚ್ಚು ನಾಲೆಜ್ ಇಲ್ಲ ನಮ್ಗೆ. ಅಮ್ಮ ಇದಿದ್ರೆ ಬೈಯೋರೇನೋ, ಇದು ವಿಡಿಯೋ ನೋಡ್ಕೊಂಡು ಅವ್ರು ಬೈತಾ ಇರ್ತಾರೆ, ಕಾಯೋಷ್ಟು ಇದೇ ಇಲ್ಲ ನಿಮಗೆ ಅಂತ. ಅಮ್ಮಂಗ್ ಗೊತ್ತಿರೋ ತರಕಾರಿಗಳೆಲ್ಲ ಅಮ್ಮ ಏನ್ ಮಾಡ್ತಾರೆ, ಟೈಮಿಂಗ್ಸ್ ಹೇಳ್ಬಿಟ್ಟಿರ್ತಾರೆ, ಇಷ್ಟು ತಿಂಗಳ ತನಕ ಅದೇನ್ ಮಾಡಂಗಿಲ್ಲ, ಅದಾದ್ಮೇಲೆ ಅದ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ನಾವು, ನಮ್ಗ ಆ ನಾಲೆಜ್ ಇಲ್ಲ, ಆಲೂಗಡ್ಡೆ ಬಗ್ಗೆ ಕೇಳಲು ಇಲ್ಲ. ದಡ ಬಡ ಹೋಗಿದ್ದು ಅಗ್ದಿದ್ದು ಆಲೂಗಡ್ಡೆ 20 ಆಲೂಗಡ್ಡೆ ಏಣಿಸ್ಕೊಂಡಿದ್ದು. ಅಯ್ಯೋ, ಇದು ಖುಷಿ ಕೊಡ್ತು, ಇಲ್ಲ ಅಂತಲ್ಲ. ಪಾಪ ತುಂಬಾ ಇನ್ನ ದಪ್ಪ ದಪ್ಪ ಆಗ್ಬೇಕಿತ್ತು. ಇಷ್ಟಿಷ್ಟೇ ಆಲೂಗಡ್ಡೆಗಳನ್ನ ತಗೊಂಡ್ ಬಂದು ಅದನ್ನು ಬಿಟ್ಟಿಲ್ಲ, ಅದ್ರಲ್ಲಿ ಒಂದ್ ರೆಸಿಪಿ ಮಾಡಿದೀವಿ, ತೋರಿಸ್ತೀನಿ ನಿಮ್ಗೆ ಏನ್ ಮಾಡಿದೀವಿ ಅಂತ. ಪಾಮ್ ಟ್ರೀದು ಬೇರೆಲ್ಲ ಬಂದಿತ್ತು. ಸರಿ ಅಂತೇಳಿ ಮಣ್ಣನ್ ಮತ್ತೆ ಮುಚ್ಚಿ, ಬಟ್ ಇಷ್ಟಕ್ ಕೈ ಬಿಡಲ್ಲ, ಆಲೂಗಡ್ಡೆ ಬೆಳೆದೇ ಬೆಳಿತೀವಿ, ನಿಮ್ಗೂ ತೋರಿಸ್ತೀವಿ ಯಾವ ತರ ಬೆಳಿತೀವಿ ಅಂತ. ಅದಕ್ಕೊಂದು ಐಡಿಯಾ ಸಿಕ್ಕಿದೆ, ನಮ್ಗೆ ನಾಲೆಜ್ ಬಂದಿದೆ ಇವಾಗ. ಸೊ ಅದೇ ಮೆಥಡ್ ಅಲ್ಲಿ ಆಲೂಗಡ್ಡೆ ಬೆಳೆಯೋಣ ಅಂತ ಹೇಳಿ ನಿಮ್ಗೂ ಕೂಡ ತೋರಿಸ್ತೀನಿ. ಅಂದ್ರೆ ತುಂಬಾ ಈಸಿಯಾಗಿ ಆಲೂಗಡ್ಡೆನ ಬೆಳಿಬಹುದು. ಹಾಗೆ ಒಂದೇ ಆಲೂಗಡ್ಡೆಲಿ 4 ರಿಂದ 5 ಗಿಡ ಕೂಡ ಬೆಳಿಬಹುದು. ತೋರಿಸ್ತೀನಿ ಅದನ್ನ ಮುಂದೆ. ಹಾಗೆ ಸಂಜೆ ಆಗಿತ್ತಲ್ವಾ, ಪೂಜೆಗೆ ಮೊಗ್ಗು, ಆ ಸೋಪ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದನ್ನ ಮಾಡಕ್ಕೂ ಕೂಡ ಅಲ್ಲಿ ಮೌಲ್ಡ್ಸ್ ಅಲ್ಲಿ ನೋಡ್ತೀರಾ ಪಕ್ಕದಲ್ಲಿ ರೆಡಿ ಇಟ್ಕೊಂಡಿದೀನಿ. ಹೀಗೆ ಎಷ್ಟೊಂದ್ ಕೆಲ್ಸ. ಪುದೀನ ನೋಡಿ, ಗಮ್ ಅಂತ ಇತ್ತು, ಮನೆ ಎಲ್ಲ ಪುದೀನ ಸ್ಮೆಲ್ ಅನ್ಸ್ತಾ ಇತ್ತು, ಅಷ್ಟು ಚೆನ್ನಾಗಿ. ಯಾಕಂದ್ರೆ ಔಷಧಿ ಗೊಬ್ಬರ ಏನು ಹಾಕದೆ ಬೆಳೆದಿರೋದಲ್ವಾ, ಅಷ್ಟು ಚೆನ್ನಾಗಿತ್ತು. ಅದು ರೈಸ್ ಮಾಡೋಣ, ಪುದೀನ ರೈಸ್ ಅಂತೇಳಿ ತಗೊಂಬಂದೆ. ಈಗ ಆಲೂಗಡ್ಡೆನ ಕ್ಲೀನ್ ಆಗಿ ತೊಳ್ಕೊತೀನಿ. ಸಿಪ್ಪೆ, ಮಣ್ಣು, ಕಸ ಏನು ಇರ್ಲಿಲ್ಲ. ಒಳ್ಳೆ ಕೋಳಿ ಮೊಟ್ಟೆ ತರ ಬೆಳ್ಳಗಾಗ್ಬಿಡ್ತು ಆಲೂಗಡ್ಡೆ ತೊಳೆದ ತಕ್ಷಣ. ಸರಿ ಅಂತ ಹೇಳಿ ದಪ್ಪ ದಪ್ಪ ಆಲೂಗಡ್ಡೆ ಇರೋದನ್ನ 2 2 3 3 ಪೀಸ್ ಮಾಡಿದ್ವಿ. ಇನ್ನ ಪುಟಾಣಿ ಆಲೂಗಡ್ಡೆಗಳನ್ನ ಪೀಸೇ ಮಾಡ್ಲಿಲ್ಲ, ಹಾಗೆ ಇಟ್ಕೊಂಡ್ವಿ. ಜಸ್ಟ್ ಒಂದು ಸ್ನಾಕ್, ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು, ತುಂಬಾ ದಿನದ ನಂತರ ಒಂದು ಚಾಟ್ ನ ಮಾಡ್ಕೊಂಡು ತಿಂತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಸ್ಟಾಪ್ ಮಾಡಿದೀನಿ, ಯಾವುದೇ ರೀತಿಯಾದ ಎಕ್ಸ್ಟ್ರಾ ಸ್ವೀಟ್ ಆಗ್ಲಿ, ನಂದೊಂದು ಟೀ ಬಿಟ್ರೆ ಎಕ್ಸ್ಟ್ರಾ ಸ್ವೀಟ್ಸು, ಎಕ್ಸ್ಟ್ರಾ ಕಾರ್ಬ್ಸು ಅಂತ ಸ್ಟಫ್ ಮಾಡ್ಕೊಳ್ತಾ ಇಲ್ಲ. ತುಂಬಾ ಯೋಚನೆ ಮಾಡಿನೇ ಫುಡ್ ತಗೊಳ್ತಾ ಇದೀನಿ. ಅದರಲ್ಲಿ ಈ ಆಲೂಗಡ್ಡೆ ಒಂದು ಎಕ್ಸ್ಟ್ರಾ ಆಯ್ತು, ಬಟ್ ಅದನ್ನ ಬರ್ನ್ ಮಾಡೋವಷ್ಟು ನಾಲೆಜ್ ನಮ್ಗಿರ್ಬೇಕು ಅಷ್ಟೇ. ನೋಡಿ ಎಷ್ಟು ಪುಟಾಣಿ ಆಲೂಗಡ್ಡೆ, ಇದೆಲ್ಲ ದಪ್ಪ ಆಗೋದು ತಂದ್ಬಿಟ್ಟಿದೀವಿ. ಸರಿ, ಇಷ್ಟ ಆಲೂಗಡ್ಡೆ ಬಂತ. ಇವಾಗ ಈ ಆಲೂಗಡ್ಡೆನೆಲ್ಲ ಒರೆಸ್ಬಿಟ್ಟು ಆನಂತರ ಪುಟ್ದಾಗಿ ಒಂದು ಫ್ರೆಂಚ್ ಫ್ರೈಸಿಗೆ ಎಷ್ಟಿವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ನಾವ್ ಇದನ್ನ ಹೆಚ್ಕೊಳ್ಳೋಣ. ದೊಡ್ಡ ಆಲೂಗಡ್ಡೆ ಅಂತ ಇದ್ದಿದ್ ಒಂದೇ, ಇನ್ನೆಲ್ಲ ಮೀಡಿಯಂ ಸೈಜ್ ಇತ್ತು. ಇನ್ನು ಉಳಿದಿದಂತೂ ಪುಟಾಣಿ ಗುಬ್ಬಿ ಮರಿದು ಮೊಟ್ಟೆಗಳ ತರ ಇತ್ತು. ಅದನ್ನೆಲ್ಲ ತಂದು ಇವಾಗ ಎಣ್ಣೆಲಿ
ಎಣ್ಣೆ ಅಂದ್ರೆ 1 ಸ್ಪೂನ್ ಬಳಸೋ ಜಾಗದಲ್ಲಿ 2 ಸ್ಪೂನ್ ಎಣ್ಣೆನ ಬಳಸ್ಬಿಟ್ಟು ನಾನು ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಹೇಗಿರುತ್ತೆ ರೆಸಿಪಿ ಮಾತ್ರ ಆಸಮ್ ಆಗಿತ್ತು. ಬಟ್ ಇದನ್ನ ಸಿಕ್ಕಾಪಟ್ಟೆ ಮಾಡ್ಕೊಂಡು ತಿನ್ಬೇಡಿ, ಮಾಡ್ಕೊಂಡು ಮಕ್ಳಿಗೂ ಜಾಸ್ತಿ ಕೊಡ್ಬೇಡಿ, ಇದರಲ್ಲಿ ಅಂತ ನ್ಯೂಟ್ರಿಷನ್ ಸಿಗಲ್ಲ ನಿಮ್ಗೆ. ಬಟ್ ಸ್ಟಿಲ್ ಹಾಲು ತಿನ್ಬಾರ್ದಂತ ವೆಜಿಟೇಬಲ್ ಏನಲ್ಲ, ಸ್ಟಾರ್ಚ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನ ತುಂಬಾ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ಒಂದ್ ಲಿಮಿಟ್ ಅಲ್ಲಿ ಎಲ್ಲದು ಒಳ್ಳೇದೇ, ಅತಿ ಆದ್ರೆ ಅಮೃತ ವಿಷ. ಸೊ ಲಿಮಿಟ್ ಅಲ್ಲಿ ತಿನ್ಕೋಬಹುದು. ಈಗ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ, ಗೋಲ್ಡನ್ ಬ್ರೌನ್ ಆಗತ್ತೆ. ಆ ಗೋಲ್ಡನ್ ಬ್ರೌನ್ ಆದ ನಂತರ ನಾವು ಸ್ಪೈಸಸ್ ಆಡ್ ಮಾಡೋಣ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಇಲ್ಲಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ಚಾಟ್ ಮಸಾಲ. ಚಾಟ್ ಮಸಾಲ ಹಾಕಿದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ನೀವು ಜೀರಿಗೆ ಧನಿಯಾನು ಹಾಕ್ಬೋದು, ಬಟ್ ಅದು ಪಲ್ಯದ ಟೇಸ್ಟ್ ಕೊಟ್ಬಿಡುತ್ತೆ. ಚಾಟ್ ಮಸಾಲ ಹಾಕಿದಾಗ ಇದು ಚಾಟ್ ಅನ್ಸುತ್ತೆ. ಆಗ ಆನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಇದು ನಮ್ಮ ಅರುಣ ಅವರ ಖಾರದ ಪುಡಿ. ಹಾಗೆ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಗ್ಯಾಸ್ ಆಫ್ ಮಾಡ್ಬಿಟ್ಟೆ, ಇವಾಗ ಸ್ಟೋವ್ ಆಫ್ ಮಾಡಿದೀನಿ, ಕಾರಣ ಅದು ಖಾರದ ಪುಡಿ ಕಪ್ಪಾಗ್ಬಿಡುತ್ತೆ ಅನ್ಕೊಂಡು ಆಫ್ ಮಾಡಿ ಇಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಟೇಸ್ಟಿ ಆಗಿತ್ತು. ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಫೋರ್ಕ್ ಅಲ್ಲಿ ಎಲ್ರು ಎರಡೆರಡು ಪೀಸ್ 3 ಜನ ತಿಂದ್ವಿ. ಇನ್ನೂ ಬೇಕು ಅನ್ನೋ ಅಷ್ಟು ಚೆನ್ನಾಗಿತ್ತು. ಇಷ್ಟೇ ಒಳ್ಳೇದು, ಇಷ್ಟೇ ಸಾಕು. ಬಾಯಿಗೆ ಹಿತ ಅಂತೇಳಿ ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ಅದ್ರದ್ದು ಅಡ್ವರ್ಸ್ ಎಫೆಕ್ಟ್ಸ್ ಆಮೇಲೆ ಅನ್ಭವಿಸ್ಬೇಕಾಗತ್ತೆ. ಇಷ್ಟನ್ನ 3 ಜನ ತಿಂದ್ವಿ, ತುಂಬಾ ಟೇಸ್ಟಿ ಆಗಿತ್ತು. ನಮ್ಮನೆ ಆಲೂಗಡ್ಡೆ ಅನ್ನೋದು ಒಂದು ಹೆಮ್ಮೆ. ನಾನಂತರ ಅಮೆಝಾನ್ ಅಲ್ಲಿ ಗ್ಲಿಸರಿನ್ ಸೋಪ್ ಬೇಸ್ ನ ತರಿಸಿದ್ದೆ. ಇದು ನಮ್ಗೆ ಆ ನೊರೆ ಬರ್ಬೇಕು ಅಂತಂದ್ರೆ ಈ ಸೋಪ್ ಬೇಸ್ ಬೇಕೇ ಬೇಕು. ಇದೇನ್ ಭಾರಿ ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಮಾಡ್ಕೋಬಹುದು ಮನೇಲಿ. ನಂಗ್ ಮಾಡ್ಕೋಬೇಕಂತ ಆಸೆ ಇತ್ತು, ಬಟ್ ನಮ್ ಚೇತನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾಳೆ. ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡ್ಕೊಡ್ತಾಳೆ ಅವಳು. ಕೋಲ್ಡ್ ಪ್ರೆಸ್ ಅಲ್ಲ, ಕೋಲ್ಡ್ ಮೆಥಡ್ ಅಲ್ಲಿ, ಪ್ರೊಸೆಸಿಂಗ್ ಅಲ್ಲಿ ಮಾಡ್ಕೊಡ್ತಾಳೆ ಸೋಪ್ನ. ಬಟ್ ನಾನು ಮಾಡೋಣ, ಟ್ರೈ ಮಾಡೋಣ ಅನ್ಕೊಂಡು ಈಗ ಸೋಪ್ ಬೇಸ್ನ ತಂದು ನಾನು ಇವಾಗ ಡಬಲ್ ಬಾಯ್ಲರ್ ಮೆಥಡ್, ಅಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಇಟ್ಟು ಈ ಪ್ಯಾನ್ ಅನ್ನ ಆ ನೀರಲ್ಲಿ ಇಟ್ಬಿಟ್ಟು ಇದನ್ನ ಸೋಪ್ ಅನ್ನ ಕರಗಿಸ್ಕೋಬೇಕು. ಡೈರೆಕ್ಟ್ ಆಗಿ ನಾವು ಇದನ್ನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ರೆ ಅದು ಏನಂದ್ರೆ ತಳ ಒತ್ತೋ ಚಾನ್ಸಸ್, ಆಮೇಲೆ ಅಷ್ಟು ಚೆನ್ನಾಗ್ ಆಗಲ್ಲ. ಇದು ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಚಾಕ್ಲೇಟ್ ನ ಹೇಗ್ ಮೆಲ್ಟ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ನಾವು ಸೋಪ್ ನ ಈಗ ಮೆಲ್ಟ್ ಮಾಡ್ಕೊಳ್ಳೋಣ. ಬನ್ನಿ ಕಂಪ್ಲೀಟ್ ಪ್ರಾಸೆಸ್ ತೋರಿಸ್ತೀನಿ ನಿಮ್ಗೆ. ತುಂಬಾ ಈಸಿ, ನಿಮ್ಗೂ ಮಾಡ್ಕೋಬೇಕಂತಾರೆ ಮಾಡ್ಕೋಬಹುದು. ಏನಾದ್ರೂ ಹಾಕ್ಬೋದು, ನಿಮ್ಮ ಸ್ಕಿನ್ನಿಗೆ ಏನ್ ಸೆಟ್ ಆಗತ್ತಾ, ಅರಿಶಿನ ಸೆಟ್ ಆಗತ್ತಾ ಹಾಕಿ, ಗಂಧದ ಪುಡಿ ಆಗತ್ತಾ ಹಾಕಿ. ನಾನೇನ್ ಹಾಕ್ತಿದೀನಿ ಅಂತ ತೋರಿಸ್ತೀನಿ. ನನ್ಗೆ ವೆರಿ ಕಂಫರ್ಟಬಲ್ ಅಂದ್ರೆ ವಾಣಿ ಅವರ ಬೇದಿಂಗ್ ಪೌಡರ್ ಅಂದ್ರೆ ಸ್ನಾನದ ಪುಡಿ ಅವ್ರೇನ್ ಮಾಡ್ತಾರಲ್ಲ ರೆಡಿಯಾಗಿ, ಇದು ನನ್ಗೆ ತುಂಬಾ ಇಷ್ಟ. ಬಟ್ ಏನ್ ಗೊತ್ತಾ, ಎಷ್ಟೋ ಸಲ ಇದನ್ನ ಕಲ್ಸಿ ಹಚ್ಕೊಳಕ್ಕೆ ಟೈಮ್ ಆಗತ್ತೆ ಅನ್ಕೊಂಡು ಹಾಗೇನೆ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬರೋದು ಎಷ್ಟೋ ಸಲ ಮಾಡ್ತೀನಿ. ಅದಕ್ಕೆ ಇವತ್ತು ಇದನ್ನೇ ಹಾಕಿ ಸೋಪಿಗೆ ಹಾಕ್ಬಿಟ್ರೆ ಇನ್ನ ಒಳ್ಳೇದು ಅಂತ ಯೋಚನೆ ಮಾಡಿದೆ. ರಿಯಲಿ ವರ್ಕ್ಡ್ ಔಟ್, ತುಂಬಾ ಚೆನ್ನಾಗಾಯ್ತು. ನನ್ ಸೋಪ್ ಮಾತ್ರ ಸಖತ್ತಾಗಿದೆ. ಒಂದ್ ಮಿಸ್ಟೇಕ್ ಮಾಡಿದೀನಿ, ಅದನ್ನ ನೀವು ಮಾಡ್ಕೊಳ್ವಾಗ ಮಾಡ್ಬೇಡಿ ಅಷ್ಟೇ. ಅದನ್ನ ಆಮೇಲೆ ಹೇಳ್ತೀನಿ ಲಾಸ್ಟ್ ಅಲ್ಲಿ ಏನಂತ. ಸೊ ಈ ಪುಡಿ ಹಾಕೊಂಡು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕೋಬೇಕು. ಕಾಫಿ ಪೌಡರ್ ಏನ್ ಗೊತ್ತಾ, ನಿಮ್ಮ ಸ್ಕಿನ್ ಅಲ್ಲಿ ಏನೇ ಯಾವ್ದೇ ರೀತಿಯ ಟ್ಯಾನ್ ಇದ್ರೆ, ಬಿಸಿಲಿನಿಂದ ಆದಂತ ಕಲೆಗಳು ಆತರ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಕಾಫಿ ಪುಡಿನ 2-3 ಸ್ಪೂನ್ ಹಾಕೊಳ್ಳಿ. ಅದಾಕಿದ ನಂತರ ಆರ್ಗ್ಯಾನಿಕ್ ವರ್ಜಿನ್ ಕೊಕೊನಟ್ ಆಯಿಲ್ ನ ನಾನಿಲ್ಲಿ 2 ಸ್ಪೂನ್ ಹಾಕ್ತಾ ಇದೀನಿ. ಕೊಕೊನಟ್ ಆಯಿಲ್ ನಾನು ಇದು ಆರ್ಗ್ಯಾನಿಕ್ ಅಂತ ಹೇಳಲ್ಲ, ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್, ನಮ್ಮ ವೀಣಾ ಮೇಡಮ್ ಅವರ ಕೊಕೊನಟ್ ಆಯಿಲ್. ಹಾಗೆ ಇದಕ್ಕೆ ನಮ್ಮ ಹರಿಪ್ರಿಯಾ ಅವರ ರೋಸ್ ವಾಟರ್ ನ ಮಿಕ್ಸ್ ಮಾಡ್ತಾ ಇದೀನಿ. ಅದಕ್ಕೆ ಮುಂಚೆ 2 ಸ್ಪೂನು ಅಕ್ಕಿ ಹಿಟ್ಟು ಕೂಡ ಹಾಕಿದೀನಿ. ಇದು ಹರಿಪ್ರಿಯಾ ಅವರ ರೋಸ್ ವಾಟರ್. ಗಮ್ಮನ್ನತ್ತೆ ಮಾತ್ರ ಇದನ್ನ ಹಾಕಿದ್ರೆ. ನೀವಿನ್ನು ಏನು ಬೇಡ ನನ್ಗೆ ಅಂತಂದ್ರೆ ಬರೀ ರೋಸ್ ವಾಟರ್ ಗ್ಲಿಸರಿನ್ ನ ಹಾಕೊಂಡ್ ಮಾಡ್ಬೋದು. ಆಲ್ರೆಡಿ ಸೋಪಲ್ಲಿ ಗ್ಲಿಸರಿನ್ ಇರೋದ್ರಿಂದ ನೀವು ಜಸ್ಟ್ ಅದಕ್ಕೆ ರೋಸ್ ವಾಟರ್, ಕೊಬ್ಬರಿ ಎಣ್ಣೆ ಅಷ್ಟೇ. ಕೊಬ್ಬರಿ ಎಣ್ಣೆ ಏನಕ್ಕೆ ಗೊತ್ತಾ, ನಿಮ್ಮ ಸ್ಕಿನ್ ನ ಮಾಯಿಶ್ಚರೈಸ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಸ್ಕಿನ್ ಸಾಫ್ಟ್ ಅಂಡ್ ಸಪ್ಪಲ್ ಆಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಗ್ಲಿಸರಿನ್ ನ ಆಡ್ ಮಾಡ್ಬೇಕು, ಕೊಕೊನಟ್ ಆಯಿಲ್ ನ ಆಡ್ ಮಾಡ್ಬೇಕು. ಸರಿ, ವಿಟಮಿನ್ ಇ ಆಯಿಲ್ ಕೂಡ ಹಾಕ್ಬೋದು. ಕಾಫಿ ಪುಡಿ ಜೊತೆಗೆ ಅಕ್ಕಿ ಹಿಟ್ಟು ಬರೀ ಹಾಕೊಂಡ್ ಮಾಡ್ಕೋಬಹುದು. ನಾ ಹೇಳ್ದಂಗೆ ಎಸೆನ್ಷಿಯಲ್ ಆಯಿಲ್ಸ್ ಬೇಕಾದ್ರೆ ನೀವು ಹಾಕೋಬಹುದು. ನಿಮ್ಮ ಸ್ಕಿನ್ನಿಗೆ ಬೇರೆ ರೀತಿ ಏನಾದ್ರು ಬೇಕು ಅಂದ್ರೆ ಅದನ್ನ ನೀವು ಹಾಕ್ಬೋದು. ಗಂಧ ಏನದು ಆಲೂಗಡ್ಡೆ ರಸನ ನೀವು ಹಾಕ್ಬೋದು. ಈ ರೀತಿಯಾಗಿ ನೀವು ಏನಾದ್ರೂ ನಿಮ್ ಸ್ಕಿನ್ನಿಗೆ ಏನ್ ಅವಶ್ಯಕತೆ ಇದನ್ನ ಹಾಕ್ಬೋದು. ನಾನ್ ಹೇಳೋದಂದ್ರೆ ನಾವು ಪ್ರಿಸರ್ವೇಟಿವ್ ಏನು ಹಾಕಲ್ಲ ಅಲ್ವಾ. ಸೊ ಒಂದು ಸಲಕ್ಕೆ 2 ಸೋಪ್ ಮಾಡ್ಕೊಳ್ಳಿ, ಅದು ಖಾಲಿ ಆದ ನಂತರ ಮತ್ತೆ ಮಾಡ್ಕೊಳ್ಬೋದು. ನಾನು ಖುಷಿಗೆ 5-6 ಮಾಡಿಟ್ಟಿದೀನಿ.
ಅದನ್ನ ಫ್ರೀಸರ್ ಅಲ್ಲಿ ಇಟ್ಟಿದೀನಿ. ಕಾರಣ ನಾವು 3 ಜನ ಒಂದೊಂದು ತಗೊಂಡ್ ಬಳಸ್ತಾ ಇದೀವಿ. ಇನ್ನೊಂದ್ 3 ಬಳಸಿದ್ಮೇಲೆ ಅದು ಖಾಲಿ ಆಗತ್ತೆ. ಅಲ್ಲಿ ತನಕ ಫ್ರೀಸರ್ ಅಲ್ಲಿ ಇಟ್ಟಿದೀನಿ. ನೋಡಿ, ಈಗ ಡಬಲ್ ಬಾಯ್ಲರ್ ಮೆಥಡ್. ಇದು ಕೆಳಗಡೆ ಬಾಣ್ಲೆಯಲ್ಲಿ ನೀರ್ ಇಟ್ಟಿದೀನಿ, ಅದ್ರ ಮೇಲೆ ಪಾನ್ ಹಾಕಿ, ಪಾನಲ್ಲಿ ಸೋಪ್ ಹಾಕಿ ಅದನ್ನ ಕರಗಿಸ್ಕೊಳ್ತಾ ಇದೀನಿ. ಇದು ಕರಗ್ತಾ ಕರಗ್ತಾ ಪೂರ್ತಿ ಅದು ಮೆಲ್ಟ್ ಆಯ್ತು ಅನ್ಸ್ದಾಗ ಅದ್ರ ಒಳಗಡೆ ನಾನು ಮಾಡಿಟ್ಕೊಂಡಿರೋಂಥ ಪೇಸ್ಟ್ ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೀವು ಅಷ್ಟೇ ಇದೇ ಮೆಥಡ್ ಅಲ್ಲಿ ಮಾಡ್ಕೊಳ್ಳಿ. ಏನ್ ಮಿಸ್ಟೇಕ್ ಮಾಡಿದೀನಿ ಗೊತ್ತಾ? ಈ ಇರೋ ಸೋಪ್ ಕ್ವಾಂಟಿಟಿಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಪೇಸ್ಟ್ ಮಾಡಿ ಹಾಕಿದೀನಿ. ಹಾಗಾಗಿ ನನ್ನ ಸೋಪು ತುಂಬಾ ಗಟ್ಟಿ ಆಗಿಲ್ಲ, ಹಾಗಾದ್ರೆ ತುಂಬಾ ಮೃದುನೂ ಅಲ್ಲ. ಆ ಇದು ಇಷ್ಟೊಂದು ಹಾಕದೇ ಇದ್ದಿದ್ರೆ ಇನ್ ಸ್ವಲ್ಪ ಗಟ್ಟಿ ಇರ್ಬೇಕು ಸೋಪ್. ಯಾವಾಗ್ಲೂ ಹಚ್ಕೊಳಕ್ ಬರ್ಬೇಕಲ್ಲ ಸ್ನಾನ ಮಾಡುವಾಗ. ಅದು ತುಂಬಾ ಸಾಫ್ಟ್ ಆಗಿದೆ ಸೋಪು. ಅನ್ಸಿದ್ ನನಗೆ ನಾವು ಸೋಪಿ ಕಾಂಟ್ಯಾಕ್ಟ್, ಸಾರಿ ಏನೇನೋ ಹೇಳ್ತೀನಿ, ಆ ಸೋಪಿನ ಒಂದು ಪ್ರಮಾಣ ಕಡಿಮೆ ಆಯ್ತು, ನಮ್ಮ ಪೇಸ್ಟ್ ಪ್ರಮಾಣ ಜಾಸ್ತಿ ಆಯ್ತು ಅಂತ ನನಗನ್ಸ್ತು. ಹಾಗಾಗಿ ನೀವು ಮಾಡ್ಕೊಳ್ವಾಗ ಇದಕ್ಕೆ ಸ್ವಲ್ಪ ಕಡಿಮೆ ಹಾಕಿ, ಪೇಸ್ಟ್ ನಾನು ಜಾಸ್ತಿ ಹಾಕಿದ್ದೀನಿ. ಇದನ್ನ ಇವಾಗ ಒಂದ್ 2 ಕುದಿ ಕುದೀತು ಅಂದ ತಕ್ಷಣನೇ ಇದನ್ನ ಆಫ್ ಮಾಡ್ಬಿಟ್ಟು ಮೌಲ್ಡ್ ಗಳಿಗೆ ಹಾಕೋಣ. ಮೌಲ್ಡ್ ಸಿಲಿಕಾನ್ ಮೌಲ್ಡ್ಸೇ ಬೇಕಾ ಅಂದ್ರೆ ಏನು ತಪ್ಪಿಲ್ಲ. ಒಂದು ಜಾಮೂನ್ ಬಟ್ಲು ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಸವರಿ ಅದಕ್ಕೂ ನೀವು ಹಾಕಿ ಫ್ರಿಜ್ ಅಲ್ಲಿ ಇಟ್ರೆ ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆ ಒಳಗಡೆ ನಿಮಗೆ ನಿಮ್ಮ ಸೋಪ್ ರೆಡಿ ಆಗತ್ತೆ. ಮೊದಲನೇ ಬಾರಿ ಮಾಡ್ತಾ ಇರೋರು ಯಾವ ಮೌಲ್ಡಿಗಾದ್ರೂ ನೀವು ಹಾಕೊಂಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಸಿಲಿಕಾನ್ ಮೌಲ್ಡ್ ಇತ್ತು, ಮಾಡ್ಬೇಕು ಅಂತ ತರ್ಸಿಟ್ಕೊಂಡ್ರು ಸುಮಾರು ದಿನದ ಮುಂಚೆನೆ. ಸೊ ಅದೇ ಮೌಲ್ಡಿಗೆ ನಾನು ಹಾಕಿಡ್ತಾ ಇದ್ದೀನಿ. ಬಟ್ ಇದಾದ್ಮೇಲೆ ನಾನು ತೆಗೆದು ತೋರ್ಸೇ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಸೋಪು, ಬಳಸ್ತಾ ಇರೋದನ್ನು ತೋರಿಸ್ತೀನಿ. ನಮ್ ಸೋಪ್ ಯಾವ ರೀತಿ ಬಂದಿದೆ ಅಂತಾನು ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ನಮ್ಮ ವಿಡಿಯೋಸ್ ನಿರಂತರವಾಗಿ ಬರ್ತಾ ಇರತ್ತೆ ನಿಮ್ಗೆ ಮಾಹಿತಿ ಕೊಡ್ಲಿಕ್ಕೆ. ಥ್ಯಾಂಕ್ ಯು.